ವೀಕ್ಷಕರೇ, ಪ್ರತಿದಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಸಮಸ್ಯೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಖ್ಯಾತ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರಿಂದ ನಾವು ಹೊಸ ಹೊಸ ವಿಷಯಗಳನ್ನ ತಿಳ್ಕೊತಾ ಇದ್ದೀವಿ. ಹಾಗಾದ್ರೆ ಬನ್ನಿ, ಇವತ್ತು ಯಾವೊಂದು ಸಮಸ್ಯೆಯ ಬಗ್ಗೆ ಅವ್ರು ತಿಳಿಸ್ಕೊಡ್ತಾರಂತ ನೋಡೋಣ. ಆದರ್ಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಇಂದಿನ ಒಂದು ಸಂಚಿಕೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯಾವ ಸಮಸ್ಯೆಯ ಬಗ್ಗೆ ನಮಗೆಲ್ಲ ತಿಳಿಸ್ಕೊಡ್ತಿದ್ದೀರಾ? ಇವತ್ತಿನ ದಿವಸ ಅಮ್ಮ ನಾನು ಈ ಗೌಟ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂಡಿ ಮತ್ತು ಕೀಲು ನೋವುಗಳು ಅತಿಯಾದಾಗ ಅದಕ್ಕೆ ಅರ್ಥ್ರೈಟಿಸನ್ನು ಸಿವಿಯರ್ ಅರ್ಥ್ರೈಟಿಸ್ ಅಂತೇಳಿ ಹೇಳ್ತೀವಿ. ಅದ್ರ ಬಗ್ಗೆ ಇವತ್ತು ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಈ ಗೌಟ್ ಅಂತಂತಂದರೆ ಈಗ ರಾತ್ರಿ ಮಲಗಿದಾಗ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಒಂದು ತೊಂದರೆ ಇದು. ಇದೊಂದು ಕಾಯಿಲೆನೇ ಅಂಥೇಳಿ ಹೇಳ್ಬೋದು. ಇದನ್ನು ರಾತ್ರಿ ನಾವು ಮಲ್ಕೊಂಡಾಗ ಒಂಥರ ಈ ಕಬ್ಬಿಣದ ಸರಪಳಿಯಿಂದ ನಮ್ಮ ಕಾಲುಗಳನ್ನು ಕಟ್ಟಿದ ಹಾಗೆ, ಬಿಗಿದ ಹಾಗೆ, ಆಮೇಲೆ ಹೆಚ್ಚು ನೋವು, ಪಾದಗಳಲ್ಲಿ ಹೆಚ್ಚು ನೋವು ಬರುವಂಥದ್ದು, ಆಮೇಲೆ ಕೈಗಳು ಮತ್ತು ರಿಸ್ಟ್ ಆಗಿರ್ಬೋದು. ನಿಮ್ಮ ರಿಸ್ಟನ್ನು ನೀವು ಈ ಥರ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ತೊಂದರೆಗಳು ಕೂಡ ಇದರಲ್ಲಿ ಗೌಟ್ನಲ್ಲಿ ಕಂಡುಬರುತ್ತೆ. ಮತ್ತು ಆದಷ್ಟು ನೀವು ಆಹಾರಗಳನ್ನು ಏನು ತಗೊಳ್ತೀರ ಆದಷ್ಟು ಹೆಚ್ಚು ಹಸಿರು ಸೊಪ್ಪುಗಳನ್ನು ಮತ್ತು ಫ್ರೆಶ್ ಆಗಿರುವಂಥ ವೆಜಿಟೇಬಲನ್ನು ಹೆಚ್ಚಾಗಿ ಸೇವಿಸೋದು ತುಂಬ ಉತ್ತಮ ಅಂಥೇಳಿ ಹೇಳ್ಬೋದು. ಆದಷ್ಟು ನೀವು ಹೆಚ್ಚು ಈ ಕ್ಯಾಲ್ಶಿಯಂ ಇರುವಂಥ ಆಹಾರಗಳನ್ನು ಸೇವನೆ ಮಾಡೋದು, ಹೆಚ್ಚು ಪ್ರೋಟೀನ್ ಇರುವಂಥ ಆಹಾರಗಳನ್ನು ಸೇವನೆ ಮಾಡೋದು ತುಂಬ ಉತ್ತಮ. ಮತ್ತು ಗೌಟ್ನಿಂದ ಕೂಡ ಮಲಬದ್ಧತೆ ಅನ್ನೋದು ಕಾಣಿಸ್ಕೊಂಡು ಬರುತ್ತೆ. ಆದ್ದರಿಂದ ಹೆಚ್ಚಾಗಿ ನೀರನ್ನು ಸೇವಿಸೋದು ಬಹಳ ಉತ್ತಮವಾದಂಥ ಒಂದು ಸಲಹೆ ಅಂತೇಳಿ ಹೇಳ್ಬೋದು. ನೀವು ಈ ಗೌಟ್ ಅನ್ನುವ ತೊಂದರೆ ಬಂದಾಗ ತಮಗೆಲ್ಲ ಅನ್ನಿಸ್ತಿರ್ಬೋದು, ಒಂಥರ ರಾತ್ರಿ ಎಲ್ಲ ನಿದ್ದೆ ಬಾರದೇ ಇರ್ಬೋದು, ಅಥವಾ ಸುಸ್ತು ಜಾಸ್ತಿ ಅನ್ನಿಸ್ಬೋದು. ಮತ್ತು ನೀವು ಏನೋ ಒಂದು ಕೂತ್ಕೊಂಡು ಕೆಲಸ ಮಾಡುವಾಗ ಏಳ್ಲಿಕ್ಕೆ ಆಗೋದಿಲ್ಲ, ಒಂಥರ ತುಂಬ ಸಿವಿಯರ್ ಆದಂಥ ಒಂದು ಪೇನ್ ಇರುತ್ತೆ. ಇದು ಕಂಟಿನ್ಯೂಸ್ ಆಗಿ ಒಂದು 10 ದಿವಸ ನಿಮಗೆ ಪೇನ್ ಇದ್ದು ಮತ್ತೆ ಅದು ರಿಲೀವ್ ಆಗುತ್ತೆ. ಈ ಥರ ಒಂದು ತೊಂದರೆಗಳನ್ನು ಕಂಡುಕೊಂಡು ಬಂದಾಗ ನೀವು ಆದಷ್ಟು ಬೇಗ ವೈದ್ಯರನ್ನು ಕಾಣೋದು ತುಂಬ ಉತ್ತಮವಾದಂಥ ಸಲಹೆ. ಮತ್ತು ಈ ಸಲಾಡ್ಸ್ ಆದಷ್ಟು ಹೆಚ್ಚು ಹಸಿರು ಸೊಪ್ಪುಗಳನ್ನು ಸಲಾಡ್ಸ್ ರೂಪದಲ್ಲಿ ತಿನ್ನೋದು, ಬೇಯಿಸದೆ ನಾವು ಸಲಾಡ್ಸ್ ರೂಪದ ಹಸಿ ತರಕಾರಿಗಳನ್ನು ಏನು ತಿನ್ನೋದಿದೆ ಅದು ತುಂಬ ಉತ್ತಮವಾದಂಥದ್ದು. ಮತ್ತು ಗೌಟ್ ಬಂದಾಗ ಆದಷ್ಟು ಕೆಲವರೆಲ್ಲ ಎಣ್ಣೆಗಳನ್ನು ಹಚ್ಕೊಳ್ಳೋವಂಥದ್ದು ಇವನ್ನೆಲ್ಲ ಮಾಡ್ತಾರೆ. ಆಮೇಲೆ ಇನ್ನೊಂದು ಇದರಲ್ಲಿ ನಾವು ಕಂಡುಕೊಂಡಿದ್ದೀವಿ, ಈ ನೋವಿನ ಜೊತೆಗೆ ಕಾಲು ಕೂಡ ಒಂದು ಊದ್ಕೊಳ್ಳುತ್ತೆ. ತುಂಬ ಒಂಥರ ಅದೇನಪ್ಪ ಅದು ಮುಟ್ಟಿದ ನಂತರ ಮುಟ್ಟಿದಾಗ ಒಂಥರ ಭಾಳ ಸಾಫ್ಟ್ ಆಗಿರುತ್ತೆ, ಭಾಳ ಟೆಂಡರ್ ಆಗಿರುತ್ತೆ. ಅಂಥ ಒಂದು ಸ್ವೆಲ್ಲಿಂಗ್ ಇದಕ್ಕೆ ಬಂದಿರುತ್ತೆ. ಆಮೇಲೆ ಹೆಚ್ಚು ಆದಷ್ಟು ಬಾರ್ಲಿ ನೀರನ್ನು ನೀವು ಕುಡಿಯೋದು ತುಂಬ ಉತ್ತಮ. ಬಾರ್ಲಿ ನೀರು ಕುಡಿಯೋದ್ರಿಂದ ನಿಮ್ಮ ಬಾಡಿಯಲ್ಲಿರುವಂಥ ಪ್ರೊಲೈನ್ ಅನ್ನೋ ಒಂದು ಅಂಶ ಇರುತ್ತೆ, ಅದು ಕಡಿಮೆ ಆಗುತ್ತೆ. ಮತ್ತು ಅದಲ್ಲದೆ ನಿಮಗೆ ಆದಷ್ಟು ಹೆಚ್ಚು ಆ ಬೋನಿಗೆ ಸ್ಟ್ರೆಂತ್ ಬರುತ್ತೆ. ಮತ್ತು ಆದಷ್ಟು ಹೆಚ್ಚು ಈ ಮೂತ್ರ ವಿಸರ್ಜನೆಯಲ್ಲಿ ನಿಮಗೆ ಯಾವುದೇ ರೀತಿಯ ಕ್ರಿಮಿಗಳು ಅಲ್ಲಿ ಸೇರಿಕೊಂಡಾಗ ಅದು ಕೂಡ ಹೊರಲಾಡಿಸುತ್ತೆ ಈ ನಮ್ಮ ಬಾರ್ಲಿ ನೀರು. ಬಾರ್ಲಿ ನೀರನ್ನು ಹೇಗೆ ನಾವು ತಯಾರಿಸ್ಕೊಬಹುದು? ಒಂದು ಟೀ ಸ್ಪೂನ್ ಅಷ್ಟು ಬಾರ್ಲಿಯನ್ನು ತೆಗೆದುಕೊಂಡು 2 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ನಂತರ ಆ ಅಕ್ಕಿಯನ್ನು ಡಿಸ್ಕಾರ್ಡ್ ಮಾಡಿಬಿಟ್ಟು ಬರೀ ನೀರನ್ನು ಮಾತ್ರ ದಿವಸಕ್ಕೆ 2 ಬಾರಿ, ಬೆಳಿಗ್ಗೆ ಮತ್ತು ರಾತ್ರಿ 2 ಬಾರಿ ಸೇರಿಸಿದೆ ಅದನ್ನು ನಾವು ಸೇವಿಸಬೇಕಾಗತ್ತೆ. ಆದಷ್ಟು ಈ ನೀರನ್ನು ನೀವು ಬಿಸಿ ಬಿಸಿಯಾಗಿ ಕುಡಿಯೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಆಮೇಲೆ ಆದಷ್ಟು ನಾನು ಹೇಳಿದ ಏನು ಈ ಹಣ್ಣುಗಳಲ್ಲಿ ಗ್ರೇಪ್ಸ್ ತುಂಬ ಒಳ್ಳೆಯದು, ಆಮೇಲೆ ಪೇರ್ ಫ್ರೂಟ್ ತುಂಬ ಒಳ್ಳೆಯದು, ಆಮೇಲೆ ಆ್ಯಪಲ್ ತುಂಬ ಒಳ್ಳೆಯದು. ಈ ಥರದ ಹಣ್ಣುಗಳನ್ನು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಆದಷ್ಟು ಹೆಚ್ಚು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಇರುವಂಥ ಆಹಾರಗಳನ್ನು ಸೇವಿಸಿದರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ನಾವು ಪಡಿಬೋದು. ಇವತ್ತಿನ ದಿವಸ 2 ಪ್ರಯೋಗಗಳನ್ನು ನಾವು ತೋರಿಸ್ತಾ ಇದ್ದೀವಿ, ಈ ಗೌಟ್ ತೊಂದರೆಯಿಂದ ಹೇಗೆ ಹೊರಗೆ ಬರಬೇಕು ಅಂತ ಹೇಳಿ. ಅದನ್ನು ಇವತ್ತು ವೀಕ್ಷಿಸಿ ಅದರ ಉಪಯೋಗಗಳನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಗೌಟ್ ಅನ್ನೋ ಸಮಸ್ಯೆ ಬರೋದಕ್ಕೆ ಕಾರಣ ಏನು, ಅದನ್ನು ಹೇಗೆ ತಡೆಗಟ್ಬೋದು, ಹಾಗೆ ಈ ಸಮಸ್ಯೆ ಬಂದಾಗ ಯಾವ ರೀತಿ ನಮ್ಮ ಆಹಾರ ಪದ್ಧತಿ ಇರಬೇಕು, ಯಾವ ರೀತಿ ಒಂದು ಕ್ರಮಗಳನ್ನ ನಾವು ಅನುಸರಿಸಬೇಕು, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಈ ಸಮಸ್ಯೆಗೆ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮನೆ ಔಷಧಗಳನ್ನ ತಯಾರಿಸ್ಬೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಚೆರ್ರಿ ಹಣ್ಣಿನ ಪೇಸ್ಟ್, ಆ್ಯಪಲ್ ಪೇಸ್ಟ್, ಬೀನ್ಸಿನ ಪೇಸ್ಟನ್ನು ನಾವು ಮಾಡ್ಕೊಂಡಿದ್ದೀವಿ, ಮತ್ತು ನಿಂಬೆಹಣ್ಣು. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದು ತುಂಬ ಸರಳವಾದಂಥ ಒಂದು ಪ್ರಯೋಗ. ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ 1 ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಒಂದು ಗ್ಲಾಸ್ ನೀರು ಹಾಕಿದ ನಂತರ ಇದಕ್ಕೆ ನಾವು ಮೊದಲನೇದಾಗಿ ನಿಂಬೆಹಣ್ಣಿನ ರಸವನ್ನು, ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕ್ಕೊಳ್ಬೇಕು.
ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿದ ನಂತರ ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಈ ಬೀನ್ಸ್ ಏನಿದೆ, ನಮ್ಮ ತರಕಾರಿಯಲ್ಲಿ ನಾವು ನೋಡಿದ್ದೀವಿ ಬೀನ್ಸನ್ನು ಹೆಚ್ಚಾಗಿ ನಾವು ಪ್ರಯೋಗಿಸ್ತೀವಿ. ಇದು ತುಂಬ ಉತ್ತಮವಾದಂಥ ರಿಸಲ್ಟ್ಸ್ ಗೌಟ್ನವರಿಗೆ ತಂದುಕೊಡುತ್ತೆ. ಈಗ ನಂತರ ಇದಕ್ಕೆ 2 ಟೀ ಸ್ಪೂನಷ್ಟು ನಾವು ಚೆರ್ರಿ ಪೇಸ್ಟನ್ನು ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ಡಯಾಬಿಟೀಸ್ ತೊಂದರೆ ಇರೋವಂಥವ್ರು, ಮಧುಮೇಹ ಇರೋವರಿಗೆ ಈ ಚೆರ್ರಿ ಹಣ್ಣನ್ನು ಉಪಯೋಗಿಸೋದು ತುಂಬ ಉತ್ತಮವಾದಂಥದ್ದು. ಯಾಕೆ ಅಂತಂದರೆ ಈಗ ಈ ಚೆರ್ರಿ ಡ್ರೈ ಫಾರ್ಮ್ನಲ್ಲಿ ನೀವೇನು ಯೂಸ್ ಮಾಡಿದರೆ ಅದನ್ನು ಪ್ರಿಸರ್ವೇಟಿವ್ ಮತ್ತು ಸಕ್ಕರೆಯನ್ನು ಹಾಕಿರ್ತಾರೆ, ಶುಗರ್ ಸಿರಪಲ್ಲಿ ಸೋಕ್ ಮಾಡಿರ್ತಾರೆ. ಆದ್ದರಿಂದ ಅದನ್ನು ನೀವು ಆದಷ್ಟು ಡಯಾಬಿಟೀಸ್ ಪೇಷಂಟ್ಸ್ ಇರೋರು ಚೆರ್ರಿ ಹಣ್ಣು ನಿಮಗೆ ಸಿಕ್ತು ಅಂತಂದರೆ ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು 1 ಬಾಯ್ಲ್ ಬರೋವರೆಗೂ ಇದನ್ನು ಕುದಿಸ್ಬೇಕು. ಈಗ ಇದಕ್ಕೆ ಈ ಒಂದು ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ 3 ಟೀ ಸ್ಪೂನಷ್ಟು ನಾವು ಆ್ಯಪಲನ್ನು, ಸೇಬು ಹಣ್ಣನ್ನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಇದಕ್ಕೆ ಹಾಕಬೇಕು. 3 ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಆದರ್ಶವರೇ ಆಪಲ್ ಅಥವಾ ಚೆರಿ ಮತ್ತೆ ಬೀನ್ಸ್ ಅನ್ನು ಉಪಯೋಗಿಸ್ತಿದೀವಲ್ಲ, ಇವುಗಳಲ್ಲಿ ಏನ್ ಔಷಧೀಯ ಗುಣಗಳಿದೆ ಈ ಗೌಟ್ ಅನ್ನೋ ಸಮಸ್ಯೆನ ದೂರ ಮಾಡ್ಲಿಕ್ಕೆ? ಈಗ ಮುಖ್ಯವಾಗಿ ಇದಕ್ಕೆ ಲ್ಯಾಕ್ಟೋ ಆಸಿಡ್ಸ್ ಇದರಲ್ಲಿ ಹೆಚ್ಚಿರುತ್ತೆ, ಮತ್ತೆ ಹೆಚ್ಚು ಕ್ಯಾಲ್ಸಿಯಂ ಮತ್ತೆ ಐರನ್ ಕಂಟೆಂಟ್ ಇರೋದ್ರಿಂದ ಇದು ತುಂಬಾ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಈ 3ರಲ್ಲೂ ಸೇಮ್ ಕಂಟೆಂಟ್ ಇರೋದ್ರಿಂದ ಮತ್ತೆ ಸಿಟ್ರಿಕ್ ನಮ್ಮ ನಿಂಬೆಹಣ್ಣಿನಲ್ಲಿ ಇರೋದ್ರಿಂದ ಇದು ಗೌಟಿಗೆ ತುಂಬಾ ಒಳ್ಳೆ ಒಂದು ಔಷಧಿ ಅಂತೇಳಿ ಹೇಳ್ಬೋದು. ನಾನು ಮೊದಲೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಗೌಟ್ ಅಂತಂದರೆ ವಿಪರೀತವಾದಂಥ ಈ ಆರ್ಥರೈಟಿಸ್, ಹೆಚ್ಚು ಕೀಲು ಮತ್ತು ಗಂಟು ನೋವುಗಳು ಏನು ಬರುತ್ತೆ, ಮಂಡಿ ನೋವು ಏನು ಬರುತ್ತೆ, ಅದಕ್ಕೆ ತುಂಬ ಉಪಯುಕ್ತವಾದಂಥ ಒಂದು ಔಷಧಿಯನ್ನು ನಾವು ಇವತ್ತು ತಯಾರಿಸ್ತಾ ಇದ್ದೀವಿ. ವೀಕ್ಷಕರೇ, ಇದು ಕುದಿ ಬಂದಿದೆ. ಇದನ್ನು ಒಂದು ಕಪ್ಪಿಗೆ ನಾವು ಹಾಕ್ಕೊಳ್ಳೋಣ. ಇದನ್ನು ಸೋಸುವಂಥ ಒಂದು ಕ್ರಮ ಏನು ಇಲ್ಲಿ ಅಗತ್ಯ ಇಲ್ಲ. ಇದನ್ನು ಹಾಗೇ ಹಾಕ್ಕೊಂಡ್ಬಿಟ್ಟು ಬಾಯಲ್ಲಿ ಏನಾದ್ರು ನಿಮಗೆ ಬೀನ್ಸ್ ಮತ್ತು ಆ್ಯಪಲ್ಲು, ಚೆರೀಸ್ ಬಂದರೆ ಅದನ್ನು ಕಚ್ಚಿ ತಿನ್ನುವಂಥ ಒಂದು ರೂಢಿಯನ್ನು ಮಾಡ್ಕೊಳ್ಳೋದು ತುಂಬ ಉತ್ತಮ. ಈಗ ಇದು ಸಿದ್ಧವಾಗಿದೆ. ಇದನ್ನು ಸೋಸ್ಕೊಳ್ಳೋ ಅಗತ್ಯವಿಲ್ಲ. ಇದನ್ನು ನಾವು ಹಾಗೇ ಗ್ಲಾಸಿಗೆ ಹಾಕ್ಕೊಳ್ಬೇಕು. ಇದು ಕುಡಿಯೋದಕ್ಕೆ ಸ್ವಲ್ಪ ಸಿಹಿ ಇರುತ್ತೆ. ಚೆರಿ ಹಣ್ಣು ಹಾಕಿರೋದ್ರಿಂದ ಮತ್ತು ಬೀನ್ಸ್ ಕೂಡ ಅದರೊಟ್ಟಿಗೆ ಬೆರೆತಾಗ ಅದು ಒಂಥರ ಈ ಫ್ರೂಟ್ ಪಂಚ್ ಅಂತ ಹೇಳ್ತೀವಲ್ಲ, ಆ ಥರ ಇದು ಇರುತ್ತೆ. ಇದನ್ನು ಮಕ್ಕಳಿಗೆ ಕೂಡ ನೀವು ಕೊಟ್ಟರೆ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಪಡಿಬೋದು. ಅದಲ್ಲದೆ ಈ ಗೌಟ್ ಬರೋಕ್ಕಿಂತ ಮುಂಚಿತವಾಗಿಯೂ ನೀವು ಈ ಥರದ ಆಹಾರದ ಸೇವನೆಯನ್ನು ಮಾಡ್ತಾ ಇದ್ದರೆ ಅಥವಾ ಈ ಥರ ಒಂದು ಜ್ಯೂಸನ್ನು ನೀವು ಮಾಡಿ ಕುಡಿದ್ರೆ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಕಂಡುಕೊಳ್ಬೋದು. ಇದನ್ನು ದಿವಸಕ್ಕೆ 1 ಬಾರಿ ಮಾತ್ರ ನೀವು ಸೇವಿಸಬೇಕು. ಇದು ಊಟ ಆದ ನಂತರ, ಅಂದರೆ ಮಧ್ಯಾಹ್ನದ ಊಟ ಆದ ನಂತರ ಮತ್ತು ರಾತ್ರಿ ಊಟ ಆದ ನಂತರ ಯಾವುದಾದ್ರು ಒಂದು ವೇಳೆಯಲ್ಲಿ ಮಾತ್ರ ನೀವು ಇದನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮ. ಮತ್ತು ಆದಷ್ಟು ಇದನ್ನು ಬಿಸಿಯಾಗಿ ತೆಗೆದುಕೊಳ್ಳೋದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ನಾನು ಯಾವಾಗಲೂ ನನ್ನ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ, ಆದಷ್ಟು ಬಿಸಿಯಾದ ಆಹಾರಗಳನ್ನು ಸೇವಿಸಬೇಕು ಮತ್ತು ಕೆಲವೊಂದು ಕಷಾಯಗಳನ್ನು ನಾನು ಬಿಸಿಯಾಗಿ ಸೇವಿಸಿ ಅಂತ ಹೇಳ್ತೀನಿ. ಯಾಕಂದರೆ ಆಯುರ್ವೇದದಲ್ಲಿ ಬರೆದಿದೆ, ಯಾವಾಗ ನೀವು ಆಹಾರವನ್ನು ಬಿಸಿಯಾಗಿ ನೀವು ತಗೊಳ್ತೀರಾ, ನಿಮ್ಮ ಜಠರಗಳು ಮತ್ತು ಅದರಲ್ಲಿರುವಂಥ ಲಾವಾರಸ ಏನಿದೆ ನಮ್ಮ ಬಾಯಲ್ಲಿರುವಂಥದ್ದು ರಿಲೀಸ್ ಆಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಜಠರದಲ್ಲಿ ಒಂದು ಏನು ಡೈಜೆಷನ್ ಅಥವಾ ಜೀರ್ಣ ಶಕ್ತಿ ಏನಿದೆ ಅದು ಹೆಚ್ಚುತ್ತೆ. ಆದ್ದರಿಂದ ಆದಷ್ಟು ನಾವು ನೋಡಿರ್ಬೋದು, ಎಲ್ಲ ಮಧ್ಯಾಹ್ನದ ಊಟವನ್ನು, ರಾತ್ರಿ ಊಟವನ್ನು ಕೆಲವರು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾರೆ ಅಥವಾ ಅದನ್ನು ತಂಪಾದಮೇಲೆ ಊಟ ಮಾಡುವಂಥ ಒಂದು ರೂಢಿ ಇರುತ್ತೆ, ಅಥವಾ ಟಿ ವಿ ನೋಡಿಕೊಂಡು ಪೇಪರ್ ನೋಡಿಕೊಂಡು ಊಟವನ್ನು ಮಾಡ್ತಾರೆ. ಅದು ತಪ್ಪು. ಆದ್ದರಿಂದ ಆದಷ್ಟು ಹೆಚ್ಚು ಬಿಸಿಯಾದ ಊಟವನ್ನು ನಾವು ಸೇವಿಸಿದರೆ ನಮ್ಮ ಹೊಟ್ಟೆನೂ ಬೇಗ ತುಂಬುತ್ತೆ ಮತ್ತು ಆದಷ್ಟು ಆ ಒಂದು ಜ್ಯೂಸ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ಲಿ ಏನು ಜ್ಯೂಸ್ ಇರುತ್ತೆ ಅದು ರಿಲೀಸ್ ಆಗಿ ಬಹಳ ಬೇಗ ಜೀರ್ಣವನ್ನು ನಮ್ಮ ಈ ಜಠರದಲ್ಲಿ ಕ್ರಿಯೆ ಬಹಳ ಬೇಗ ಪ್ರಾರಂಭಗೊಳ್ಳುತ್ತೆ ಅಂತೇಳಿ ಹೇಳ್ಬೋದು. ಗೌಟ್ಸ್ಗೆ ಮನೆ ಔಷಧ ಬೇಕಾಗುವ ಸಾಮಗ್ರಿಗಳು: ಚೆರ್ರಿ ಹಣ್ಣಿನ ಪೇಸ್ಟ್, ನಿಂಬೆಹಣ್ಣು, ಆಪಲ್ ಪೇಸ್ಟ್ ಮತ್ತು ಬೀನ್ಸ್ ಪೇಸ್ಟ್. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ನಿಂಬೆಹಣ್ಣಿನ ರಸ, ಬೀನ್ಸ್ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಚೆರ್ರಿ ಹಣ್ಣಿನ ಪೇಸ್ಟನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಕುದಿಸಿ ಆಪಲ್ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಬಟ್ಟಲಿಗೆ ಹಾಕಿಕೊಂಡ್ರೆ ಗೌಟ್ಸ್ಗೆ ಮನೆ ಔಷಧ ಸಿದ್ಧ.
ವೀಕ್ಷಕರೇ, ಈ ಗೌಟ್ ಸಮಸ್ಯೆಗೆ ಒಂದು ಒಳ್ಳೆ ಮನೆ ಔಷಧ ಹೇಗೆ ತಯಾರಿಸ್ಬೋದು ಸುಲಭವಾಗಿ ಅಂತ ನೋಡಿದ್ವಿ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ನೋಡೋಣ. ಸ್ನೇಹಿತರೆ, ಬನ್ನಿ ಈ ಗೌಟ್ ಅನ್ನೋ ಸಮಸ್ಯೆಗೆ ಮತ್ತೊಂದು ಸುಲಭವಾದ ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಬೀಟ್ರೂಟ್ ಪೇಸ್ಟ್, ಕ್ಯಾರೆಟ್ ಪೇಸ್ಟ್, ಅರಿಶಿಣದ ಪುಡಿ ಮತ್ತು ಕುಕುಂಬರ್ ಪೇಸ್ಟ್ ಅಂದರೆ ಸೌತೆಕಾಯಿಯ ಪೇಸ್ಟನ್ನು ನಾವಿಲ್ಲಿ ಮಾಡಿಟ್ಕೊಂಡಿದ್ದೀವಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತೀನಿ. ಈ ಗೌಟ್ ಸಮಸ್ಯೆಗೆ ನಾವು ಮಾಡ್ತಾ ಇರುವಂಥ ಪ್ರಯೋಗಗಳು ಬಹಳ ಸುಲಭವಾಗಿದೆ. ಅದನ್ನು ಯಾವಾಗ ಬೇಕಾದರೂ ಎಂಥ ಒಂದು ವಯಸ್ಸಿನವ್ರು ಕೂಡ ಮಾಡ್ಬೋದು ಅಂಥೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಸರಳವಾಗಿದೆ. ಇದನ್ನು ಹೇಗೆ ಮಾಡೋದು ಅಂಥೇಳಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಮುಖ್ಯವಾಗಿ ಮೊದಲನೇದಾಗಿ ನಾವು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕು. ಈಗ ಈ ಅರಿಶಿಣವನ್ನು ಹಾಕ್ಕೊಂಡ ನಂತರ ಇದಕ್ಕೆ ನಾವು ಮೊದಲನೇದಾಗಿ ಬೀಟ್ರೂಟ್ ಪೇಸ್ಟನ್ನು ಹಾಕ್ಕೊಳ್ಬೇಕು. 1 ಟೀ ಸ್ಪೂನಷ್ಟು ಬೀಟ್ರೂಟ್ ಪೇಸ್ಟ್. ಬೀಟ್ರೂಟ್ ತುಂಬ ಉತ್ತಮವಾದಂಥ ಒಂದು ವೆಜಿಟೇಬಲ್ ಅಂತ, ತರಕಾರಿ ಅಂತ ಹೇಳ್ಬೋದು ಈ ಗೌಟ್ ಸಮಸ್ಯೆಗೆ. ಇದಕ್ಕೆ ಇನ್ನೊಂದು ಮುಖ್ಯವಾದಂಥ ಇಂಗ್ರೀಡಿಯೆಂಟ್ ಏನಂತ ಹೇಳಿದರೆ ಸೌತೆಕಾಯಿ ಪೇಸ್ಟ್. ಇದನ್ನು 2 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡ ನಂತರ ಕೊನೆಯದಾಗಿ ನಾವು 1 ಟೀ ಸ್ಪೂನಷ್ಟು ಕ್ಯಾರೆಟನ್ನು ಹಾಕ್ಕೊಳ್ಬೇಕು. ಈಗ ನಾನು ಗೌಟ್ಗಾಗಿ ಅಂತಂದರೆ ಈ ಅರ್ಥ್ರೈಟಿಸಿಂದ ಬಳಲ್ತಾ ಇರೋವಂಥ ಸಿವಿಯರ್ ಅರ್ಥ್ರೈಟಿಸಿಂದ ಬಳಲ್ತಾ ಇರೋವಂಥವ್ರಿಗೆ 2 ಒಂಥರ ಜ್ಯೂಸ್ ಥರನೇ ಅಂತ ಹೇಳ್ಬೋದು. ತುಂಬ ತರಕಾರಿಗಳನ್ನು ಮತ್ತು ಅದಲ್ಲದೆ ಫ್ರೂಟ್ಸ್ಗಳನ್ನು ಹಾಕಿ ಮಾಡಿದಂಥ ಒಂದು ಏನು ಪೇಯಗಳೇನಿದೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಇವತ್ತು ಕೂಡ ಇದನ್ನು ನಾವು ಮಾಡ್ತಾ ಇದ್ದೀವಿ. ಬೀಟ್ರೂಟನ್ನು ನಾನು ಮೊದಲೇ ಹೇಳಿದೆ, ಬೀಟ್ರೂಟ್ ನಿಮ್ಮ ಈ ಒಂದು ಮಲಬದ್ಧತೆಗೆ ಮತ್ತು ಅದಲ್ಲದೆ ಗೌಟ್ಗೆ ಯಾರಿಗೆ ಒಂದು ಈ ತೊಂದರೆ ಇರುತ್ತೆ ಅದು ಕೂಡ ತುಂಬ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ಇದನ್ನು ಆದಷ್ಟು ನೀವು ದಿವಸಕ್ಕೆ 2 ಬಾರಿ ಮಾಡಿ ಕುಡಿಯೋದು ತುಂಬ ಉತ್ತಮವಾದಂಥದ್ದು. ಬೆಳಿಗ್ಗೆ ಎಲ್ಲರೂ ಕೆಲಸ ಕಾರ್ಯಗಳಲ್ಲಿ ಹೋಗ್ತಾ ಇದ್ದೀರಂತಂದರೆ ಅದಕ್ಕಿಂತ ತಿಂಡಿ ತಿನ್ನೋದಕ್ಕಿಂತ ಮುಂಚಿತವಾಗಿ ನೀವು ಇದನ್ನು ಸೇವಿಸೋದು ತುಂಬ ಉತ್ತಮ. ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ 1 ಗ್ಲಾಸನ್ನು ಬಿಸಿ ಬಿಸಿಯಾಗಿ ಕುಡಿಯೋದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಈಗ ಇದರಲ್ಲಿ ಅರಿಶಿಣದ ಪ್ರಮಾಣ ಹೆಚ್ಚಿರೋದ್ರಿಂದ ಕೆಲವರಿಗೆ ಕಸಿವಿಸಿ ಆಗ್ಬೋದು. ಇದನ್ನು ಹೇಗಪ್ಪ ಸೇವಿಸೋದು ಅಂಥೇಳಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ನೀವು ದಿವಸಕ್ಕೆ 2 ಬಾರಿ ತಿಂಡಿ ಆದ ನಂತರ ಮತ್ತು ರಾತ್ರಿ ಊಟ ಆದ ನಂತರ ಮಲಗೋಕ್ಕಿಂತ ಮುಂಚಿತವಾಗಿ ನೀವು ಇದನ್ನು 2 ಗ್ಲಾಸ್ನಷ್ಟು ಸೇವಿಸೋದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಬನ್ನಿ ವೀಕ್ಷಕರೇ, ಈಗ ಇದು ಸಿದ್ಧವಾಗಿದೆ. ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಬೇಕು. ಈಗ ಬೇಸಿಕಲಿ ಏನಪ್ಪ ಅಂತಂದರೆ, ಈಗ ಈ ಗೌಟ್ ಸಮಸ್ಯೆ ಇದ್ದವರಿಗೆ ಕೆಲವರಿಗೆ ಊತ ಬರುತ್ತೆ ಅಂತ ಹೇಳಿ ನಾನು ಮುಂಚಿತವಾಗಿ ಹೇಳಿದ್ದೀನಿ. ಕಾಲುಗಳಲ್ಲಿ ಊತ ಬರುವಂಥದ್ದು, ಮಂಡಿಗಳಲ್ಲಿ ಸ್ವಲ್ಪ ಈ ಒಂದು ಬಾವು ಬರೋದು ಅಂತ ಏನು ಹೇಳ್ತೀವಿ, ಅದು ಹೆಚ್ಚಾಗಿರೋದ್ರಿಂದ ಆ ಒಂದು ಸಮಸ್ಯೆಯನ್ನು ಈ ಬೀಟ್ರೂಟ್ ಮತ್ತು ಅರಿಶಿಣದ ಏನು ಈ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ನಾವು ಹಾಕಿದ್ದೀವಿ ಸಾಮಗ್ರಿಗಳನ್ನು, ಅದು ಆ ಒಂದು ಸೆಪ್ಟಿಕ್ ಆಗಲಿ ಏನೇ ಆಗಲಿ ಅದನ್ನು ಕಡಿಮೆ ಮಾಡುವಂಥ ಒಂದು ಶಕ್ತಿ ಇವೆರಡರಲ್ಲೂ ಇದೆ ಅಂತೇಳಿ ಹೇಳ್ಬೋದು. ಆದಷ್ಟು ಇದನ್ನು ಬಿಸಿ ಬಿಸಿಯಾಗಿ ಸೇವಿಸೋದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಈಗ ನಾವು ಈ ಸೌತೆಕಾಯಿಯ ಪೇಸ್ಟ್, ಬೀಟ್ರೂಟ್ ಪೇಸ್ಟ್ ಮತ್ತು ಕ್ಯಾರೆಟಿನ ಪೇಸ್ಟನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣವನ್ನು ಬೆರೆಸಿದ್ದೀವಿ. ಇದರಿಂದ ಮಾಡಿದಂಥ ಒಂದು ಈ ಪೇಯ ಈಗ ಸಿದ್ಧವಾಗಿದೆ. ಗೌಟ್ಸ್ಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಬೀಟ್ರೂಟ್ ಪೇಸ್ಟ್, ಕ್ಯಾರೆಟ್ ಪೇಸ್ಟ್, ಅರಿಶಿನ ಪುಡಿ ಮತ್ತು ಸೌತೆಕಾಯಿ ಪೇಸ್ಟ್. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ಅರಿಶಿನ, ಬೀಟ್ರೂಟ್ ಪೇಸ್ಟ್, ಸೌತೆಕಾಯಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕ್ಯಾರೆಟ್ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಸಿಕೊಳ್ಳಿ. ನಂತರ ಒಂದು ಲೋಟಕ್ಕೆ ಸೋಸಿಕೊಂಡರೆ ಗೌಟ್ಸ್ಗೆ ಮನೆ ಔಷಧ ಸಿದ್ಧ.